ನಮಸ್ಕಾರ, ಹೋಮ್ಗೆ ಸ್ವಾಗತ. ಇವಾಗ ನೀವು ನೋಡ್ತಿರುವಂಥ ಮೌತ್ ವಾಟ್ರಿಂಗ್ ಬೆಲ್ಲದ ಬರ್ಫಿ ಹಬ್ಬಕ್ಕೆ ಅಂತ ಮಾಡಿದ್ದೆ. ಅದರ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ 2 ಬಟ್ಟಲು ತೆಂಗಿನ ತುರಿಗೆ 1 ಬಟ್ಟಲು ಬೆಲ್ಲವನ್ನು ಹಾಕ್ತಿದ್ದೀನಿ. ಬೆಲ್ಲ ಕರಗಿ ಅದು ಬೆಲ್ಲ ಪಾಕ ಮಾಡ್ಕೊಳ್ಳೋಕ್ಕೆ 2 ಚಮಚ ನೀರನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ಅದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಇನ್ನೊಂದು ಕಡಾಯಿಗೆ ನಾನು ಈ 2 ಬಟ್ಟಲು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿಯನ್ನು ನಾನು ತುರ್ಕೊಂಡ ನಂತರ 1 ಸುತ್ತು ಗ್ರೈಂಡ್ ಮಾಡಿದ್ದೀನಿ, ನೀರೇನು ಹಾಕಿಲ್ಲ. ಹಾಗೆ ಮಿಕ್ಸಿ ಜಾರಲ್ಲಿ ಒಂದು ಸತಿ ಅದನ್ನು ರುಬ್ಬಿ ತೊಗೊಂಡಿದ್ದೀನಿ. ಅದು ಹಾಲೆಲ್ಲ ಬಿಟ್ಕೋಬಾರ್ದು, ಇನ್ನೂ ಸಣ್ಣ ಸಣ್ಣ ಕಣ ಆಗಲಿ ಅನ್ನೋದಷ್ಟೇ ಉದ್ದೇಶ. ಈಗ ಹುರ್ಕೊಂಡಂಥ ತೆಂಗಿನ ತುರಿ ಅಂದರೆ ನೀರಿನ ಅಂಶ ಕಡಿಮೆ ಆಗೋ ತನಕ ಹುರಿಬೇಕು. ಈಗ ಅದಕ್ಕೆ 1 ಚಮಚ ತುಪ್ಪನ ಹಾಕಿದ್ದೀನಿ. ತುಪ್ಪ ಮತ್ತು ಕಾಯಿಯ ಫ್ಲೇವರು ನಿಮಗೆ ಅದರ ಅರೋಮಾ ಗೊತ್ತಾಗುತ್ತೆ. ಈಗ ಬೆಲ್ಲವನ್ನು ಕುದಿಯೋದಕ್ಕೆ ಇಟ್ಟಿದ್ದೆ, ಬೆಲ್ಲ ಕರಗ್ತಾ ಇದೆ ನೋಡಿ. ಈಗ ಬೆಲ್ಲ ಕಾದು ರೆಡಿ ಇದೆ. ನಾನು ನೀರಿನ ಅಂಶ ಕಡಿಮೆ ಆಗಿದ್ದಂಥ ತೆಂಗಿನ ತುರಿಗೆ ಈಗ ಈ ಬೆಲ್ಲದ ಪಾಕವನ್ನು ಸೇರಿಸ್ತಾ ಇದ್ದೀನಿ. ಹೀಗೆ ಸೋಸ್ಕೋಬೇಕು. ಬೆಲ್ಲದಲ್ಲಿ ಯಾವುದೇ ಗಲೀಜು ಕಸ ಇದ್ದರೆ ಅದು ಹೋಗಲಿ ಅನ್ನೋದಷ್ಟೇ ಇದರ ಉದ್ದೇಶ. ಈಗ ಬೆಲ್ಲವನ್ನು ಬೆರೆಸಿ ನಾನು ಅದನ್ನು ಚೆನ್ನಾಗಿ ಹೊಂದಿಸ್ತಾ ಇದ್ದೀನಿ. ಇದು ಬೆಲ್ಲದಲ್ಲಿ ನೀರಿನ ಅಂಶ ಎಲ್ಲ ಕಡಿಮೆಯಾಗಿ ಬೆಲ್ಲ ಮತ್ತು ಕಾಯಿ ಒಂದು ಹದಕ್ಕೆ ಸಿಗುತ್ತೆ, ನಿಮಗೆ ಗಟ್ಟಿಯಾಗ್ತಾ ಹೋಗ್ತಾ ಇದೆ. ಈಗ ನಾನೊಂದು ಟ್ರೇಗೆ ತುಪ್ಪವನ್ನು ಸವರ್ಕೊಳ್ತಾ ಇದ್ದೀನಿ. ಇದು ನಾನ್ ಸ್ಟಿಕ್ ಆಗಲಿ ಅಂತ ಬಟರ್ ಪೇಪರ್ ಕೂಡ ಇದಕ್ಕೆ ಬಳಸ್ಬೋದು ಆಲ್ಟರ್ನೇಟಿವ್ ಆಗಿ. ತುಪ್ಪ ಹಾಕಿದ್ರೆ ಆ ತುಪ್ಪದ ಘಮ ಕೂಡ ಕೊಬ್ಬರಿ ಮಿಠಾಯಿಗೆ ಆ್ಯಡ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಬಟರ್ ಪೇಪರ್ಗಿಂತ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಕುಟ್ಟಿ ಪುಡಿ ಮಾಡ್ಕೊಂಡಂಥ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈಗ ನಾನು ಅಡಿಷ್ನಲ್ ಆಗಿ ಮಿಲ್ಕ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನಂದಿನಿ ಮಿಲ್ಕ್ ಪೌಡರ್ನ ನಾನು ಹಾಕ್ಕೊಂಡಿದ್ದೀನಿ. ಇದು ಒಂಥರ ಕೋವಾ ಟೇಸ್ಟ್ ಸಿಗುತ್ತೆ ನಿಮಗೆ, ಮತ್ತು ಒಂದು ತುಂಬ ಮೃದುವಾಗಿ ಸಾಫ್ಟಾಗಿ ಮತ್ತು ನಮಗೆ ಮಿಠಾಯಿಯ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಇದನ್ನು ಹಾಕಿದ್ದೀನಿ. ಇದು ಆಪ್ಷನಲ್, ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು ನೀವು. ಹಾಗೆ ಈಗ ಇದಕ್ಕೆ ಮುಂಚಿನ ಸ್ಟೇಟಸ್ ಏನಿತ್ತು ಹಾಗೆ ನೀವು ಬರ್ಫಿಯನ್ನು ಕಟ್ ಮಾಡಲಿಕ್ಕೆ ರೆಡಿ ಇತ್ತು. ನಾನು ಅಡಿಷ್ನಲ್ಲಾಗಿ ಈ ಮಿಲ್ಕ್ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ. ಇವೆಲ್ಲನೂ ಸೇರಿಸಿ ಚೆನ್ನಾಗಿ ಹೊಂದಿಸಿದ್ದೀನಿ. ಈಗ ನಾನು ಇದನ್ನು ಟ್ರೇಗೆ ತುಪ್ಪ ಸವರಿ ಇಟ್ಕೊಂಡಂಥ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೋಡಿ, ಈ ಕೊಬ್ಬರಿ ಮಿಠಾಯಿ ಅಂದರೆ ಚಿಕ್ಕ ವಯಸ್ಸಿನಿಂದ ಕೂಡ ನನಗೆ ಭಾಳ ವ್ಯಾಮೋಹ. ಅದು ಸಕ್ಕರೆಗಿಂತ ಬೆಲ್ಲದ್ದು ಅಂದರೆ ಅದ್ರ ರುಚಿನೇ ಬೇರೆ. ಅಂಗಡಿಗಳಲ್ಲಿ ಸಿಗ್ತಿತ್ತು, 1 ರೂಪಾಯಿಗೆ ಒಂದೊಂದು ಸಿಗ್ತಿತ್ತು. ಈಗ ಬಹುಶಃ 5 ರೂಪಾಯಿಗೊಂದು 5 ರೂಪಾಯಿಗೆ 2 ಮಾರ್ತಾರೆ. ಇದು ಕೊಬ್ಬರಿ ಮಿಠಾಯಿ ಆಗೋದಕ್ಕೆ ರೆಡಿ ಇದೆ ಅನ್ನೋದಕ್ಕೆ ಇದೊಂದು ಇಂಡಿಕೇಷನ್ನು. ಕೈನ ಒಂಚೂರು ತೇವ ಮಾಡಿಕೊಂಡು ಒಂದು ಸಣ್ಣ ಉಂಡೆಯನ್ನು ಮಾಡಿ ನೋಡಿ, ಅದು ಕೈಗೆ ಸ್ಟಿಕ್ ಆಗಿಲ್ಲ. ಸ್ಟಿಕ್ ಆಗದೇ ಇದ್ದಾಗ ಅದು ನಾವು ತಟ್ಟೆಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ರೆಡಿ ಇದೆ ಅನ್ನೋ ಅಂಥ ಇಂಡಿಕೇಷನ್ನು. ಈಗ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ತಟ್ಟಿ ಒಂದು ಶೇಪ್ಗೆ ತಂದ್ಕೊಳ್ತಾ ಇದ್ದೀನಿ. ನಾನು ಮಿಠಾಯಿ ರೂಪಕ್ಕೆ ಕಟ್ ಮಾಡೋದಕ್ಕೋಸ್ಕರ ಅದನ್ನು ಫ್ಲ್ಯಾಟಾಗಿ ಹೀಗೆ ತಟ್ಟೆಯ ರೂಪಕ್ಕೆ ಹೊಂದಿಸ್ತಾ ಇದ್ದೀನಿ. ಚೌಕಾಕಾರ ತೊಗೊಂಡ್ರೆ ನಿಮಗೆ ವೇಸ್ಟ್ ಆಗೋಲ್ಲ. ನೀವು ರೌಂಡ್ ತಟ್ಟೆ ತೊಗೊಂಡ್ಬಿಟ್ರೆ ನಿಮಗೆ ಕಾರ್ನರ್ಸ್ ಎಲ್ಲ ವೇಸ್ಟ್ ಆಗುತ್ತೆ. ಮತ್ತು ಅದೊಂದು ಬರ್ಫಿಯ ಬರ್ಫಿಯ ಶೇಪ್ಗೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ಇದು ತಕ್ಷಣವೇ ನೀವು ಕಟ್ ಮಾಡಲಿಕ್ಕೆ ಬರಲ್ಲ. ಇದನ್ನು ತಟ್ಟೆಗೆ ಹಾಕಿದ ಮೇಲೆ ಒಂದು ಗಂಟೆ ಕಾಲ ಬಿಟ್ಬಿಡಿ. ಆಮೇಲೆ ನಿಧಾನಕ್ಕೆ ಒಂದು ಚಾಕು ಅಥವಾ ಕಟರಿಂದ ನೀವು ಅದಕ್ಕೆ ಒಂದು ಲೈನನ್ನು ಹಾಕ್ಕೊಳ್ಳಿ, ಮಾರ್ಕಿಂಗ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ 3 ರಿಂದ 4 ಗಂಟೆಗಳ ಕಾಲ ಬೇಕಾಗತ್ತೆ ನೀವು ಇದನ್ನು ಕಟ್ ಮಾಡಿ ಪೀಸ್ ರೂಪದಲ್ಲಿ ಆಚೆಗೆ ತೆಗೆಯೋದಕ್ಕೆ. ಅಲ್ಲಿ ತನಕ ಮುಟ್ಟಕ್ಕೆ ಹೋಗಬೇಡಿ. ಯಾವ ಕಾರಣಕ್ಕೂ ನೀವು ಸಕ್ಕರೆ ಮಿಠಾಯಿ ಮಾಡಿದ ಹಾಗೆ ಇದನ್ನು ಮಾಡಿ ಫ್ರಿಡ್ಜ್ನಲ್ಲಿ ಇಡೋಕ್ಕಂತೂ ಸಾಧ್ಯನೇ ಇಲ್ಲ. ಬೆಲ್ಲ ಹೆಚ್ಚು ಕನ್ಕೋಗ್ಬಿಡುತ್ತೆ, ಅಂದರೆ ಜಿನ್ಗಕ್ಕೆ ಶುರು ಆಗಿಬಿಡುತ್ತೆ. ನೀವು ಫ್ರೀಝರ್ನಲ್ಲಿಟ್ಟರೆ ಅಥವಾ ಫ್ರಿಡ್ಜ್ನಲ್ಲಿಟ್ಟರೆ ಇದು ಔಟ್ಡೋರ್ನಲ್ಲೇ ರೂಮ್ ಟೆಂಪರೇಚರ್ನಲ್ಲೇ ಅದನ್ನು ನಾವು ಆಚೆಗೆ ಇಡಬೇಕಾಗತ್ತೆ. ಈಗ ನಾನು ಸುಮ್ಮನೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇನ್ನೂ 1 ಗಂಟೆ ಕಾಲ ಅಷ್ಟೇ ಆಗಿದೆ. ಇದು ನಾನು 3 to 4 hours ಆದಮೇಲೆ ಕಟ್ ಮಾಡಿದಾಗ ಈ ಶೇಪ್ನಲ್ಲಿ ಬಂದಿದೆ. ಈಗ ನೋಡಿ, ನಾವು ತಟ್ಟೆಗಿಟ್ಟು ಅಲಂಕಾರ ಮಾಡೋದಕ್ಕೂ ಚೆನ್ನಾಗಿದೆ. ರುಚಿ ಅಂತೂ ಹೇಳೋದೇ ಬೇಡ, ಅದ್ಭುತವಾಗಿ ಬಂದಿದೆ. ಇದ್ರ ಮೇಲೆ ನೀವು ಗೋಡಂಬಿ ಎಲ್ಲ ಹಾಕಿ ಗಾರ್ನಿಷ್ ಮಾಡ್ಬೋದು. ಆದರೆ ನನಗೆ
ಹೀಗೆ ಅದರ ಒಂದು ನ್ಯಾಚುರಲ್ ಟೇಸ್ಟು ಮತ್ತು ರೂಪ ನನಗೆ ಇಷ್ಟ, ಹಾಗಾಗಿ ಹಾಗೇ ಉಳಿಸಿದ್ದೀನಿ. ಇದು ತುಪ್ಪದ ಘಮ, ಕೊಬ್ಬರಿ ಮಿಠಾಯಿ, ಏಲಕ್ಕಿ, ಹಾಲಿನ ಪುಡಿ ಎಲ್ಲ ಸೇರಿ ತುಂಬ ಅಂದರೆ ತುಂಬ ವಿಶೇಷವಾದ, ಇಡೀ ಫೆಸ್ಟಿವಲ್ ಕಂಪ್ಲೀಟ್ ಫೀಲ್ ಆಗೋದೇ ನನಗೆ ಈ ಕೊಬ್ಬರಿ ಮಿಠಾಯಿನಿಂದ. ನೀವು ಕೂಡ ಟ್ರೈ ಮಾಡಿ, ಹೇಗಾಯಿತು ಅಂತ ಶೇರ್ ಮಾಡಿ. ಥ್ಯಾಂಕ್ ಯು.